ಮೈಸೂರು ಪಾಕದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಾವು ಭಾರತೀಯರು ಹುಷಾರಿಲ್ದಿರ್ಬೇಕಾದ್ರೆ ಮಾತ್ರ ಮನೆಗೆ ಬ್ರೆಡ್ ತಂದು ತಿಂತೀವಿ ಹಾಲು ಜೊತೆ. ಹಬ್ಬಬ್ಬ ಅಂದರೆ ಟೋಸ್ಟ್ ಮಾಡ್ಕೊಂಡು ತಿಂತೀವಿ. ಆದರೆ ನಾವು ಇವತ್ತು ನಿಮಗೆ ಮೈಸೂರಿನ ಒಂದು ಜಾಗ ಕರ್ಕೊಂಡ್ಬಂದಿದ್ದೀವಿ. ಅವರು ಒನ್ ಆಫ್ ದ ಪಯನಿಯರ್ಸ್ ಆಫ್ ಬ್ರೆಡ್ ಬೋಂಡಾನ ಮೈಸೂರಿಗೆ ಪರಿಚಯ ಮಾಡಿಸಿದ್ರಲ್ಲಿ ಇವರೊಬ್ಬರಿದ್ದಾರೆ. ಸೊ ಅವ್ರು ಹೇಗೆ ಮಾಡ್ತಾರೆ ಮತ್ತು ಏನೇನು ಸ್ಪೆಷಾಲಿಟಿ ಇದೆ ಮತ್ತು ಆ ಸೂಪರ್ ಸ್ಪೆಷಲ್ ಬ್ರೆಡ್ ಬೋಂಡಾ ಟೇಸ್ಟ್ ಮಾಡೋಣ ಬನ್ನಿ. ನಾವು ಸುಮಾರು 18 ವರ್ಷದಿಂದ ಮಾಡ್ತಾಯಿದ್ದೀವಿ. ನಾವು ಬ್ರೆಡ್ ಬಜ್ಜಿ, ಸಮೋಸ, ಆಲೂ ಬೋಂಡ, ಮೆಣಸಿನ್ಕಾಯಿ, ಬಾಳೆಕಾಯಿ, ಮಸಾಲೆ ವಡೆ, ಉದ್ದಿನ ವಡೆ ಒಂದು 10-12 ಥರ ವೆರೈಟಿ ಮಾಡ್ತೀವಿ ಸರ್. ಬ್ರೆಡ್ ಬಜ್ಜಿಗೆ ತುಂಬ ಇಷ್ಟಪಡ್ತಾರೆ ಸರ್. ಅದರಲ್ಲೂ ಈಗಿನ ಯಂಗ್ಸ್ಟರ್ಸ್, ಕಾಲೇಜ್ ಹುಡುಗರು, ಸ್ಕೂಲ್ ಮಕ್ಕಳು ಬ್ರೆಡ್ ಬಜ್ಜಿನೂ ತುಂಬ ಇಷ್ಟಪಡ್ತಾರೆ. ನನ್ನ ಹತ್ರ ಈ ಜಾಗದ ಮೇಜರ್ ಸ್ಪೆಷಾಲಿಟಿ ಬ್ರೆಡ್ ಬಜ್ಜಿ ಇದೆ. ಬಿಸಿ ಮಾಡಿದ್ದಾರೆ. ಸೊ ಟ್ರೈ ಮಾಡ್ತೀನಿ. ಚೆನ್ನಾಗೆ ಗಾರ್ನಿಷ್ ಮಾಡಿದ್ದಾರೆ. ಚೆನ್ನಾಗಂದರೆ ಅನಾವಶ್ಯಕವಾದ ಐಟಮ್ಗಳೆಲ್ಲ ಹಾಕಿಲ್ಲ. ಸಿಂಪಲಾಗೆ ಟೇಸ್ಟ್ ಕೊಡೋವಂಥ ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕಿದ್ದಾರೆ. ಒಳಗಡೆ ಮಿಕ್ಸ್ಚರ್ ಹಾಕಿದ್ದಾರೆ. ಅದು ಬಿಟ್ಟು ನಮ್ಗೆ ಯಾವ್ದು ಬೇಕೋ ಅದು ಕೊಡ್ತಾರೆ. ಖಾರ ಬೇಕಾದರೆ ಖಾರ, ಸಿಹಿ ಬೇಕಾದರೆ ಸಿಹಿ ಕೊಡ್ತಾರೆ. ನಾನು 2 ಮಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಸೊ ಅದಾದ ನಿಮ್ಗೆ ಗೊತ್ತಿರೋಂಗೆ ಬ್ರೆಡ್ಡಲ್ಲಿ ಏನೂ ಟೇಸ್ಟ್ ಇರೋಲ್ಲ. ಸೊ ಅದಕ್ಕೆ ಇಷ್ಟು ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಸೂಪರ್ ಆಗಿದೆ. ಇನ್ನೊಂದು ಬೈಟ್ ತಿನ್ಬಿಡ್ತೀನಿ ತಾಳಿ. ಸರಸ್ವತಿಪುರಂ ಕಡೆ ಬಂದರೆ ಖಂಡಿತ ಈ ಬ್ರೆಡ್ ಬಜ್ಜಿ ಟ್ರೈ ಮಾಡಿ. ಇಲ್ಲಾಂದರೆ ನಿಮಗೆ ಇಲ್ಲ, ನಾನೇನು ಮಾಡಲಿ. ಯೂಶಲಿ ನಾವು ಎಲ್ಲ ಏನೇ ತಿನ್ನಕ್ಕೆ ಹೋದರೂ ಇಲ್ಲಿಗೆ ಬರೋದು. ಸೊ ಇಲ್ಲಿ ಒಂದು ಕ್ಲೀನ್ಲಿನೆಸ್ ದೇ ಆರ್ ಮೇಂಟೈನಿಂಗ್ ಒಂದು, ಆ್ಯಂಡ್ ಇದನ್ನು ಏನು ಕೊಡ್ತಾರೋ ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯೂಶಲಿ ಕಸ್ಟಮರ್ಸ್ ತುಂಬ ಜಾಸ್ತಿ ಇರ್ತಾರೆ ಇಲ್ಲಿ. ವಿ ಹ್ಯಾವ್ ಟು ವೇಟ್ ಫಾರ್ ಎ ಲಾಂಗ್ ಟೈಮ್ ಟೈಮ್. ಸಮೋಸ ಮತ್ತು ಇವ್ರದ್ದು ಸ್ಪೆಷಲು ಬ್ರೆಡ್ ಮಸಾಲ ಮತ್ತು ಮೆಣಸಿನ್ಕಾಯಿ ಬಜ್ಜಿಗೆ ಮಸಾಲೆ ಹಾಕ್ಬಿಟ್ಟು ಕೊಡ್ತಾರೆ. ಚೆನ್ನಾಗಿರುತ್ತೆ ಅದು. ನಾವು ಬರ್ತಾ ಇರೋದು ವಿ ಆರ್ ಪ್ರಾಬ್ಲಿ ಅಬೌಟ್ 7 years. ಬಟ್ ನಾವೆಲ್ಲ ಬೆಂಗಳೂರಿಂದ ಬರ್ತಾ ಇರೋದು. ಇಲ್ಲಿ ಬಂದಾಗೆಲ್ಲ ಪಕ್ಕಾ ಇಲ್ಲಿ ವಿಸಿಟ್ ಮಾಡ್ತೀವಿ. ಆ್ಯಂಡ್ ಐ ಲೈಕ್ ಸಮೋಸ ಚಾಟ್ ದ ಬೆಸ್ಟ್. ಟೇಸ್ಟ್ ಚೆನ್ನಾಗಿದೆ, ಕ್ಲೀನ್ನೆಸ್ ಇದೆ ಮತ್ತು ಹೆಲ್ತಿಯಾಗೂ ಇದೆ. ಸೊ ವಿ ಆರ್ ಸ್ಯಾಟಿಸ್ಫೈಡ್. ಈ ಅಡುಗೆ ಅನ್ನೋದು ಅದ್ಭುತವಾದ ಕೆಲಸ. ಇಷ್ಟಪಟ್ಟು ಮಾಡೋರಿಗೆ ಪರ್ಮಿಟೇಷನ್ ಕಾಂಬಿನೇಷನ್ಗಳು ಮಾಡಿ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಅಡುಗೆಗಳನ್ನ ತಯಾರಿಸ್ಕೋಬೋದು. ಇವತ್ತು ನೋಡಿ, ಇವರು ಬರೀ ಹಾಲು ಅಥವಾ ಬ್ರೆಡ್ ಟೋಸ್ಟ್ಗೆ ಸೀಮಿತವಾಗಿದ್ದ ಬ್ರೆಡ್ಡನ್ನು ಇವರು ಅದ್ಭುತವಾದ ಮತ್ತು ಅಷ್ಟೇ ರುಚಿಯಾದ ಬ್ರೆಡ್ ಬೋಂಡ ಮಾಡಿಕೊಟ್ಟಿದ್ದಾರೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನೀವೇನಾದರೂ ಸರಸ್ವತಿಪುರಂ ಕಡೆ ಬಂದರೆ ಈ ಬ್ರೆಡ್ ಬೋಂಡನ ಖಂಡಿತ ಟ್ರೈ ಮಾಡಿ ಅಂತ ನಾವು ಹೇಳ್ತಾನೆ ಇದ್ದೀವಿ. ನೀವು ಮಾಡ್ತಿರೋ ಬಿಡ್ತಿರೋ ನಮಗೆ ದೇವರಾಣೆ ಗೊತ್ತಿಲ್ಲ. ಸೊ ನಾವಂತೂ ಎಲ್ಲ ಕಡೆ ಟ್ರೈ ಮಾಡಿ ಚೆನ್ನಾಗಿರೋ ಕಡೆ ನಿಮಗೆ ವಿಡಿಯೋ ಕೂಡ ಮಾಡ್ತಾಯಿದ್ದೀವಿ. ಅದಕ್ಕೆ ನೋಡ್ತಾ ಇರಿ ಮೈಸೂರ ಪಾಕ.